ಬಂದಂತಹ ಎಲ್ಲರಿಗೂ ಮತ್ತು ಸಭೆಯ ಅಧ್ಯಕ್ಷರಾದಂತಹ ಗಾಲಿ ವಿನೋದ್ ಕುಮಾರ್ ಸರ್ ಅವರಿಗೆ ನನ್ನ ಶರಣಗಳನ್ನ ಹೇಳ್ತೀನಿ. ನಾವು ದ್ರಾವಿಡ ಸಿಟಿ ಮೂವ್ಮೆಂಟ್ ಅನ್ನುವಂಥ ಒಂದು ಆರ್ಗನೈಸೇಷನ್ನ ರನ್ ಮಾಡ್ತಾ ಇದ್ದೀವಿ. ಅದ್ರ ಪರವಾಗಿ ಏನು ನಾವು ಸೌತ್ ಇಂಡಿಯನ್ಸ್ ಎಲ್ಲ ಏನಿದ್ದೀವಿ, ಇದು ಸೌತ್ ಇಂಡಿಯನ್ಸ್ಗೆ ಒಂದು ಸಿಟಿ ಬೇಕು, ಅದರ ನೇಮು ದ್ರಾವಿಡ ಸಿಟಿ ಆಗಿರಬೇಕು ಅನ್ನುವಂಥ ಒಂದು ಏಮ್ನ ಇಟ್ಕೊಂಡು ನಾವು ಆ ಮೂವ್ಮೆಂಟ್ನ ರನ್ ಮಾಡ್ತಾ ಇದ್ದೀವಿ. ಅದು ಹೆಡ್ ಕ್ವಾರ್ಟರ್ಸು ಕುಪ್ಪಮಲ್ಲಿ ದ್ರವಿಡಿಯನ್ ಯೂನಿವರ್ಸಿಟಿ ಅಂತಿದೆ, ನಮ್ಮ ಏನು NT ರಾಮಾರಾವ್ ಸರ್ ಅವರು ಎಸ್ಟಾಬ್ಲಿಷ್ ಮಾಡಿದಂಥ ಒಂದು ಯೂನಿವರ್ಸಿಟಿ, ಅಲ್ಲಿ ಹೆಡ್ ಕ್ವಾರ್ಟರ್ನ ಇಟ್ಕೊಂಡು ನಾವು ಇದೇ ಕಾರ್ಯವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ವಿಷಯವಾಗಿ ನಾವು ಆಂಧ್ರ, ತೆಲಂಗಾಣ, ಕರ್ನಾಟಕ, ಏನು ದ್ರವಿಡಿಯನ್ ನೇಷನ್ಸ್ ಅಥವಾ ಸೌತ್ ಇಂಡಿಯನ್ ಸ್ಟೇಟ್ಸ್ ಇದ್ದಾವೆ, ಎಲ್ಲ ಕಡೆ ಕೂಡ ವರ್ಕ್ ಮಾಡ್ತಾ ಇದ್ದೀವಿ. ಈ ಇವತ್ತಿನ ಪರ್ಟಿಕ್ಯುಲರ್ ವಿಷಯ ಹೈದರಾಬಾದ್ನ 2ನೇ ರಾಜಧಾನಿ ಮಾಡಬೇಕು ಅನ್ನೋದಕ್ಕೆ, ಎಸ್ಪೆಷಲಿ ಇಟ್ಸ್ ಎ ನೀಡ್ ಆಫ್ ದ ಮಿನಿಟ್. ಇವತ್ತು ಡೆಲ್ಲಿಲಿ ನಾವು ಗಾಳಿನ ಅಂಗಡಿಲಿ ಕೊಂಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಬೇರೆ ಯಾವ್ದಾರು ದೇಶದಲ್ಲಿ ಇಂಥ ಪರಿಸ್ಥಿತಿ ಬಂದಿದ್ರೆ ಇಮಿಡಿಯೇಟ್ ಆಗಿ ರಾಜಧಾನಿನ, ಕ್ಯಾಪಿಟಲ್ನ ಚೇಂಜ್ ಮಾಡ್ತಾ ಇದ್ರು. ಸಾಕಷ್ಟು ಉದಾಹರಣೆಗಳಿದ್ದಾವೆ ಕ್ಯಾಪಿಟಲ್ಗಳನ್ನ ಚೇಂಜ್ ಮಾಡಿರುವಂಥ ಉದಾಹರಣೆ. ಆದರೆ ಸೌತ್ ಇಂಡಿಯನ್ಸ್ಗಳಿಗೆ ಈ ಅಧಿಕಾರನ ಕೊಡಬೇಕಾಗುತ್ತೆ ಅನ್ನೋಂಥ ಕಾರಣಕ್ಕೆ ಇವತ್ತು ಕ್ಯಾಪಿಟಲ್ನ ಚೇಂಜ್ ಮಾಡದೆ ಈ ನಾರ್ತ್ ಇಂಡಿಯನ್ಸ್ ಅದನ್ನ ತಮ್ಮಲ್ಲೇ ಇಟ್ಕೊಂಡಿದ್ದಾರೆ. ಸೊ ಈ ಕಾರಣ ಕೂಡ ಇವತ್ತು ಏನು 2ನೇ ರಾಜಧಾನಿ ಅಂತ ಕೇಳ್ತಾ ಇದ್ರಿ, ಇಟ್ಸ್ ನಾಟ್ ಎ ಸೆಕೆಂಡ್ ಕ್ಯಾಪಿಟಲ್, ಇಟ್ ಈಸ್ ದ ಓನ್ಲಿ ಕ್ಯಾಪಿಟಲ್, ಇಟ್ಸ್ ಹೈದರಾಬಾದ್ ಫಾರ್ ಇಂಡಿಯಾ ಆಗಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದು ಆಗಲೇಬೇಕು. ಇದ್ರ ಜೊತೆಗೆ ಏನಾಗ್ತಿದೆ, ಈವನ್ ದ ಪಾಲಿಸೀಸ್, ಭಾಷೆನೂ ತುಂಬಾ ಬೆಳೆಯೋದಕ್ಕೆ ಉಪಯೋಗ ಆಗ್ತದೆ. ಇವಾಗ ನಾವು ಯಾವುದೇ ಪಾಲಿಸೀಸ್ ನೋಡಿದ್ರೆ ಎಲ್ಲವನ್ನ ಹಿಂದಿಲಿ ನೇಮ್ ಮಾಡ್ತಾರೆ ನಾರ್ತ್ ಇಂಡಿಯನ್ಸ್. ಅದರ ಅರ್ಥನೇ ನಮಗೆ ಗೊತ್ತಿರಲ್ಲ. ಆತ್ಮನಿರ್ಭರ್, ಸ್ವಾಮಿತ್ವ, ಅಗ್ನಿಪಥ್, ಏನು ಇದ್ರ ಮೀನಿಂಗ್ ಏನು ಅನ್ನೋದನ್ನೇ ಸೌತ್ ಇಂಡಿಯನ್ಸ್ಗೆ ಗೊತ್ತಿಲ್ಲ. ಈ ರೀತಿ ಹಿಂದಿ ಏರಿಕೆನ ಇಂಡೈರೆಕ್ಟ್ ಆಗಿ ಮಾಡೋದಕ್ಕೆ ಡೆಲ್ಲಿ ಅನ್ನುವಂಥ ನಾರ್ತ್ ಇಂಡಿಯನ್ ಕ್ಯಾಪಿಟಲ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಜಾಬ್ಸು ಇವತ್ತು ಏನು SSC, UPSC, ಬೇರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಇದ್ದಾವೆ, ಎಲ್ಲದರಲ್ಲೂ 90% ನಾರ್ತ್ ಇಂಡಿಯನ್ಸ್ ಇದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಇಲ್ಲಿಟ್ರಸಿ ಇರುವಂಥ ಉತ್ತರ ಪ್ರದೇಶ ಮತ್ತು ಬಿಹಾರದವರು ಅತಿ ಹೆಚ್ಚು ಗೌರ್ಮೆಂಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಿದ್ದಾರೆ. ದಟ್ ಮೀನ್ಸ್ ದ ನೇಷನ್ ಇನ್ ದ ಹ್ಯಾಂಡ್ಸ್ ಆಫ್ ಇಡಿಯಟ್ಸ್. ಇವತ್ತು ಇಂಗ್ಲಿಷ್ ಬರ್ದೇ ಇರ್ತಕ್ಕಂಥ ವ್ಯಕ್ತಿಗಳು IAS ಆಗ್ತಾ ಇದ್ದಾರೆ, IPS ಆಗ್ತಾ ಇದ್ದಾರೆ. ಕೋರ್ಟ್ಗಳಲ್ಲಿ ಜಡ್ಜ್ಗಳು ಉಗಿತಾ ಇದ್ದಾರೆ IAS ಆಫೀಸರ್ಗಳಿಗೆ, ನಿಮ್ಗೆ ಇಂಗ್ಲಿಷ್ ಬರಲ್ಲ, ಬಟ್ ವೇರ್ ಈ ಕಮ್ ಫ್ರಮ್, ಬಿಕಾಸ್ ದೇರ್ ಇಸ್ ಎ ಕ್ಯಾಪಿಟಲ್ ಇನ್ ನಾರ್ತ್ ಇಂಡಿಯಾ, ಈ ಬಿಕಮ್ ಎ IAS, IPS. ದೇಶ ಇವತ್ತು ಮುಟ್ಟಾಳರ ಕೈಯಲ್ಲಿದೆ, ಅದನ್ನ ರಕ್ಷಣೆ ಮಾಡಬೇಕಾದಂತ ಹೊಣೆ ನಮ್ಮದು ಮತ್ತು ಯುವ ಜನತೆದು. ಹಾಗಾಗಿ ಇವತ್ತು ನಾವು ಏನು ಹೈದರಾಬಾದ್ನ 2ನೇ ರಾಜಧಾನಿ ಅಲ್ಲ, ಮೊದಲನೇ ರಾಜಧಾನಿಯಾಗಿನೇ ಮಾಡಬೇಕು ಅಂತ ಕನ್ನಡಿಗರ ಪರವಾಗಿ ಆಸ್ ಎ ಕನ್ನಡಿಗ ಐ ಸಪೋರ್ಟಿಂಗ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಜೊತೆಗೆ ದ್ರಾವಿಡ ಸಿಟಿ ಮೂವ್ಮೆಂಟ್ ಕಡೆಯಿಂದ ನಾವು ಜುಲೈ ಲಾಸ್ಟ್ ಸ್ಯಾಟರ್ಡೆ ಅಂಡ್ ಸಂಡೇ ಫ್ರೆಂಡ್ಶಿಪ್ ಡೇ ಫಾರ್ ದ್ರವಿಡಿಯನ್ ಫ್ರೆಂಡ್ಶಿಪ್ ಡೇ ಅಂತ ಆರ್ಗನೈಸ್ ಮಾಡ್ತೀವಿ. ಯಾಕಂದ್ರೆ ಆಗಸ್ಟ್ 1st ಸ್ಯಾಟರ್ಡೆ ಸಂಡೇ ನ್ಯಾಷನಲ್ ಫ್ರೆಂಡ್ಶಿಪ್ ಡೇ ಇದೆ. ಸೊ ಈ ಇಂಡಿಯಾ ಅನ್ನುವಂಥ ಒಂದು ಏನು ದಂಧೆಯನ್ನ ನಡೆಸ್ತಿರುವಂಥವ್ರು, ದೇ ಹ್ಯಾವ್ ಎವ್ರಿ ಆಲ್ಟರ್ನೇಟಿವ್ ಫಾರ್ ಇಂಟರ್ನ್ಯಾಷನಲ್ ಡೇಸ್. ನ್ಯಾಷನಲ್ ಸೈನ್ಸ್ ಡೇ ಫಾರ್ ಇಂಟರ್ನ್ಯಾಷನಲ್ ಸೈನ್ಸ್ ಡೇ, ಆಲ್ಟರ್ನೇಟಿವ್ಲಿ ನ್ಯಾಷನಲ್ ಫ್ರೆಂಡ್ಶಿಪ್ ಡೇ ಫಾರ್ ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಡೇ, ನ್ಯಾಷನಲ್ ಇಂಜಿನಿಯರ್ಸ್ ಡೇ. ಇವೆಲ್ಲವೂ ಅವರು ಈ ಅಧಿಕಾರನ ನಾರ್ತ್ ಇಂಡಿಯಾದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನಾವು ಸೌತ್ ಇಂಡಿಯನ್ಸ್ ವಿ ಆರ್ ನಾಟ್ ನ್ಯಾಷನಲ್, ವಿ ಆರ್ ಇಂಟರ್ನ್ಯಾಷನಲ್. ಆ ಕಾರಣಕ್ಕೋಸ್ಕರ ನಾವು ಜುಲೈ ಕೊನೆಯ ಶನಿವಾರ ಮತ್ತು ಭಾನುವಾರ ಫ್ರೆಂಡ್ಶಿಪ್ ಡೇನ ಕುಪ್ಪಮಲ್ಲಿ ಆರ್ಗನೈಸ್ ಮಾಡ್ತೀವಿ. ತಾವೆಲ್ಲರೂ ಅಲ್ಲಿಗೆ ಬರಬೇಕು ಅಂತ ಕೇಳ್ಕೊಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.